ವಿಜಯನಗರದಲ್ಲಿ ಒಂದು ಮನೆ, ಅಲ್ಲಿ ಕೆಲಸಕ್ಕೆ ಬಂದಿದ್ದಾರೆ ತಾಯಿ. ಅಂಗಳದಲ್ಲಿ ಮಗುನ ಆಟ ಆಡ್ಕೊಳಕ್ಕೆ ಬಿಟ್ಟು ಒಳಗಡೆ ಮನೆ ಕೆಲಸ ಮಾಡ್ತಿದ್ದೆ ಪಾಪ. ಆವಾಗ ಇವನು ಬಂದಿದ್ದಾನೆ, ಚಾಕ್ಲೇಟ್ ಕೊಡ್ತೀನಿ ಅಂತ ಕರೆದು. ನೋಡಿ, CCTVಯಲ್ಲಿ ರೆಕಾರ್ಡ್ ಆಗಿದೆ ಕರ್ಕೊಳ್ಳೋದು ಮಗುನ. ರಿತೇಶ್ ಅಂತ ಅವನ ಹೆಸರು, 35 ವರ್ಷ ಅಂತ ಅವನಿಗೆ. ಗೇಟಿಂದ ತಗೊಳಕ್ಕಾಗಲಿಲ್ಲ, ಪಕ್ಕದಲ್ಲಿ ಕಾಂಪೌಂಡಿಂದ ಕರ್ಕೋತಾನೆ, ಕರ್ಕೊಂಡು ಹೋಗ್ತಾನೆ. ನೋಡಿ ಓಡೋದು. ಈ ಮನೆ ಮುಂದೆನೇ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗು. ಅಲ್ಲಿ ಹೋಗಿ ಮಗುವಿನ ಮೇಲೆ ಅತ್ಯಾಚಾರವೆಸಗಿ ಕೊಂದಾಕದ. 5 ವರ್ಷದ ಮಗು ರೀ, ಏನು ತಿಳಿಯತ್ತದಕ್ಕೆ ಪಾಪ. ತಾಯಿ ಮಗು ಕಾಣ್ತಿಲ್ಲ ಅಂತ ಹೊರಗಡೆ ಹುಡುಕಿದ್ದಾರೆ. ಜನ ಸೇರಿದಾರಲ್ಲಿ, ಎಲ್ಲಿ ಹೋಯ್ತು ಅಂತ ಪೊಲೀಸರಿಗೆ ಫೋನ್ ಮಾಡಿದ್ದಾರೆ. ಗಂಡಂಗೆ ಫೋನ್ ಮಾಡಿದ್ದಾಳೆ ಅವಳು, ಮಗಳು ಕಾಣ್ತಿಲ್ಲ ಅಂತ. ಎಲ್ಲರೂ ಸೇರಿ ಹುಡುಕಿದ್ರೆ ಅದೊಂದು ವಿಡಿಯೋ ಇದೆ, ತೋರಿಸ್ಬಾರ್ದು ಅದನ್ನು. ಅಂದರೆ ಕುಳಿತ ಭಂಗಿಯಲ್ಲಿ ಪ್ರಾಣ ಬಿಟ್ಟಿದೆ ಮಗು. ಯಾರೋ ನೋಡೋಕ್ಕೆ ಹೋದ್ರೆ ಹಿಂಗೆ ವಿಡಿಯೋ ಮಾಡ್ಕೊಂಡು ಹೋಗಿ ಮಗುವಿನ ಮೂಗು ಹತ್ರ ಬೆರಳು ಹಿಡಿದು ನೋಡ್ತಾರೆ, ಉಸಿರಾಡ್ತಿದ್ಯಾ ಅಂತ. ಇಲ್ಲ, ಸತ್ತೋಗಿತ್ತು ಮಗು. ಅಲ್ಲೇ ಸಿಕ್ಕಾಕೋತಾನೆ ಇವನು, ರಿತೇಶ್ ಕುಮಾರ್ ಅಲ್ಲೇ ಸಿಕ್ಕಾಕೋತಾನೆ. ಬಡದು ಪೊಲೀಸರಿಗೆ ಕೊಡ್ತಾರೆ. ಹುಬ್ಬಳ್ಳಿ ತುಂಬ ಪ್ರತಿಭಟನೆ ಸ್ಟಾರ್ಟ್ ಆಗಿಬಿಡ್ತು ನೆನ್ನೆ. ಅವನು ನಮ್ಮ ಕೈ ಕೊಡಿ ಅಂತ, ನಮ್ಮ ಮುಂದೆ ಹೊಡೆದಾಕಿ ಅವನನ್ನು ಅಂತ. ಗಾಂಜಾ ಗಿರಾಕಿರಿ, ಅವನು ದುಡಿಮೆ ಇಲ್ಲ ಏನಿಲ್ಲ, ಬಿಹಾರದಿಂದ ಬಂದಿದ್ದ ಅವನು. ಈ ತಾರಿಹಾಳ ಅಂಡರ್ ಬ್ರಿಡ್ಜ್ ಕೆಳಗಡೆ ತಾಡ್ಪಾಲ್ ಹಾಸ್ಕೊಂಡು ಮಲ್ಕತ್ತಿದ್ದಂತೆ. ಭಿಕ್ಷೆ ಬೇಡ್ತಿದ್ದ ಅನ್ಸತ್ತೆ. ಬಂದ ದುಡ್ಡಿನಲ್ಲಿ ಗಾಂಜಾ ಸೇಯೋದು.